ಹಲೋ ನಮಸ್ಕಾರ, ನಾನಿದ್ದೀನಿ ಜಪಾನಿನ ಫೈನಾನ್ಷಿಯಲ್ ಕ್ಯಾಪಿಟಲ್ ಆದ ಒಸಾಕಾ ಅಲ್ಲಿ. ಇದು ತೆನ್ನೋಜಿ ಸ್ಟೇಷನ್ ಅಂತ ಒನ್ ಆಫ್ ದ ಮೇಜರ್ ಸ್ಟೇಷನ್ ಒಸಾಕಾದು. ಒಳಗೆ ಎಂಟ್ರಾಗ್ತಿದ್ದಂಗೆ ಮಾಲ್ ಥರ ಇದೆ ಗುರು. ಇಲ್ಲಂತೂ ಸೂಪರು. ಇದು ಬಂದುಬಿಟ್ಟು ಟಿಕೆಟ್ ವೆಂಡಿಂಗ್ ಮಷಿನ್ಸು. ಆಮೇಲೆ ಇಲ್ಲಿ ನೋಡಿ ಕೆಳಗೆ ಕಲರ್ ಏನು ಕಾಣ್ತಿದೆಯಲ್ಲ, ಇದು ಟ್ರೈನ್ ಲೈನ್ಸು. ಬೆಂಗಳೂರು ಥರನೇ ಇಲ್ಲೂ ಕಲರ್ ಕೋಡ್ ಮಾಡಿದ್ದಾರೆ. ಸೊ ರೆಡ್ಡು ಗ್ರೀನು ಅಂತ ಲೈನ್ಗಳಿದ್ದಾವೆ. ಇವಾಗ ಟಿಕೆಟ್ ಎಂಟ್ರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಫೋನಿಂದನೇ ಟಚ್ ಮಾಡಿ ನೀವು ಒಳಗೆ ಹೋಗ್ಬಿಟ್ರೆ ಆರಾಮಾಗಿ ಎಂಟ್ರಿ ಸಿಗುತ್ತೆ. ಸೊ ಆ ಥರದ್ದು ಒಂದು ಫೆಸಿಲಿಟಿ ನಿಮಗೆ ಜಪಾನಲ್ಲಿ ಅವೈಲೇಬಲ್ ಇದೆ. ಬೆಳಿಗ್ಗೆ ಪೀಕ್ ಟ್ರಾಫಿಕ್. ಇವಾಗ ಸರಿ ಸುಮಾರು 7:45 ಆಗ್ತಾ ಇದೆ ಟೈಮು. ಎಲ್ಲ ಕಡೆಯಿಂದ ಜನ ನುಗ್ಕೊಂಡು ಬರ್ತಾವ್ರೆ. ಬೆಂಗಳೂರಿನ ಟ್ರಾಫಿಕ್ ಥರನೇ ಇಲ್ಲೂ ಬೆಳಿಗ್ಗೆ ಟ್ರಾಫಿಕ್ ನೋಡಿ. ಎಲ್ಲ ಹೋಗ್ತವ್ರು ಗುರು ಕೆಲಸಕ್ಕೋಸ್ಕರ ಅಂತ, ಸ್ಯಾಲ್ರಿ ಮ್ಯಾನ್ಗಳು. ಸೊ ಇದು ಬಂದ್ಬಿಟ್ಟು ಜಪಾನಿನ ರೈಲ್ವೆ ಸ್ಟೇಷನ್ನು ಬ್ಯುಸಿ ಅವರಲ್ಲಿ. ಬನ್ನಿ, ನಮ್ಮ ಟ್ರೈನ್ ನಿಂತ್ಕೊಂಡಿದೆ, ಟ್ರೈನ್ ಹತ್ಕೊಂಡು ಹೋಗೋಣ ನಾವು. ಇವತ್ತೇನೋ ಬೆಳಗ್ಗೆ ಎದ್ದು ಪುಣ್ಯ ಮಾಡಿದ್ದೀನಿ ಅನ್ಕೊಂತಿದ್ದೀನಿ. ಸ್ವಲ್ಪ ಉಸಿರಾಡೋಕ್ಕಾದ್ರೂ ಜಾಗ ಸಿಕ್ಕಿದೆ. ಇಲ್ಲಾಂದರೆ ಒಬ್ಬರು ಬೆನ್ನ ನೋಡ್ಕೊಂಡು ನಿಂತ್ಕೋಬೇಕಷ್ಟೇ, ಅಷ್ಟು ಪ್ಯಾಕ್ ಆಗಿರುತ್ತೆ ಬ್ಯುಸಿ ಅವರಲ್ಲಿ ಜಪಾನಿನ ಟ್ರೈನು. ಹೀಗಿದೆ ನೋಡಿ. ಸ್ಟೇಷನ್ ಬಂತು, ಇಳ್ಕೋಬೇಕು. ಎಲ್ಲ ಹೆಂಗೆ ಶಿಸ್ತಾಗಿ ಇಳ್ಕೊಂತವ್ರು ನೋಡಿ ಜನ. ಇಲ್ಲಿ ನೋಡಿ ಮೇಲ್ಗಡೆ 2 ಮಾನಿಟರ್ ಕಾಣ್ತಾ ಇದ್ದಲ್ಲ, ಒಂದರಲ್ಲಿ ಒಂದು ಸ್ಟೇಷನ್ನು, ಇನ್ನೊಂದರಲ್ಲಿ ಏನಂತಾರೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಇದು ನೋಡಿ ಪೀಕ್ ಅವರಿನ ರಶ್ ಹೆಂಗಿರುತ್ತೆ ಜಪಾನಲ್ಲಿ ಅಂತ. ಹೋಗೋಣ. ಸ್ಟೇಷನ್ ನೋಡಿ ಫುಲ್ಲು ತುಂಬಿ ತುಳ್ಕಾಡ್ತಾ ಇದ್ಗುರು. ಇದು ಎಲ್ಲಿ ನೋಡಿದ್ರಲ್ಲಿ ಜನ ಇದೇ ಥರ ಇರುತ್ತೆ ನೋಡಿ. ಜಪಾನ್ನ ರಶ್ ಟೈಮು ಏನೂ ಕೇಳಿಸಲ್ಲ, ಏನೂ ಇಲ್ಲ. ನಿಮ್ಮ ಟ್ರೈನ್ ನೀವು ನೋಡ್ಕೊತ ಹೋಗ್ತಾ ಇರಬೇಕಷ್ಟೇ. ಅನೌನ್ಸ್ಮೆಂಟ್ಗಳು ಆಗ್ತಾ ಇರ್ತವೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು, ನೋಡ್ತಾ ಇರೋದು ಏನೂ ಮಾಡಬಾರ್ದು. ನೀವು ಆಯಿತು, ನಿಮ್ಮ ರಸ್ತೆ ಆಯಿತು, ಹೋಗ್ತಾ ಇರಿ ಟ್ರೈನ್ ಹತ್ಕೊಂಡು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಲ್ಲಿ ಎಡಗಡೆ ಏನು ನಿಂತ್ಕೊಂಡಿದೆಯಲ್ಲ ಅದು ಲೋಕಲ್ ಟ್ರೈನು. ಇಲ್ಲಿ ಬಲಗಡೆ ಏನು ಬರ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಟ್ರೈನು. ಎಕ್ಸ್ಪ್ರೆಸ್ ಟ್ರೈನಲ್ಲಿ ರಿಸರ್ವೇಷನ್ ಇಲ್ಲದೆ ಹೋಗೋಕ್ಕಾಗಲ್ಲ. ಲೋಕಲ್ ಟ್ರೈನ್ ವಿದೌಟ್ ರಿಸರ್ವೇಷನ್ ಹೋಗ್ಬೋದು. ಅದೇ ಡಿಫ್ರೆನ್ಸು ಜಪಾನಿನ ರೈಲ್ವೇಸಲ್ಲಿ. ನಮ್ಮ ಓಯೋ ಹೋಟೆಲ್ಲು. ಸೊ ಯಾರ್ಯಾರು ಓಯೋ ಫ್ಯಾನ್ಸ್ ಇದ್ದೀರೋ ಎಲ್ಲರೂ, ಜಪಾನಲ್ಲಿ ಕೂಡ ಓಯೋ ಹೋಟೆಲ್ ಇದೆ ಆಯಿತಾ. ಸೊ ಇಲ್ಲಿ ಜಪಾನಿಗೆ ಬನ್ನಿ, ಓಯೋ ಮಾಡಿ ಖುಷಿಯಾಗಿರಿ. भाई मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ. ಸ್ಟೇಷನಿನ ಎಕ್ಸಿಟ್ಟು. ಸ್ಟೇಷನ್ ಎಕ್ಸಿಟಿಂದ ಹೊರಗೆ ಬಂದ ತಕ್ಷಣ ಇವಾಗ ಮುಖಕ್ಕೆ ಹೊಡೆದ್ಬಿಡೋದು ಗುರು. ಯಾವ ಇವೆಲ್ಲ ಜಪಾನಲ್ಲಿರುವಂಥ ಬೇರೆ ಕೆಲವೊಂದು ಕೆಟ್ಟ ಏರಿಯಾಗಳೇನಿದಾವಲ್ಲ ಅದನ್ನೆಲ್ಲ ಜಪಾನಲ್ಲಿ ಸ್ವಲ್ಪ ಕ್ಲೋಸ್ ಮಾಡಿ ಇಡೋ ಥರ ಒಂದು ಕಲ್ಚರ್ ಇದೆ ಆಯಿತಾ. ಸೊ ಸ್ಟೇಷನ್ ಎದುರುಗಡೆ ಬೇರೆ ಎಲ್ಲ ಫುಲ್ ಕ್ಲೀನಾಗಿ ಮಾಡಿಬಿಟ್ಟು ಆಯಿತಾ, ಒಳಗಡೆ ಅದರ ಏನಂತಾರೆ ಕೆಟ್ಟ ಏರಿಯಾ ಏನಿದೆಯಲ್ಲ ಅದನ್ನು ಬಚ್ಚಿಟ್ಟಿರ್ತಾರೆ. ಬಟ್ ಈ ನಿಶಿನರಿ ಕೂವಲ್ಲಿ ಏನೂ ಆ ಥರದ್ದಿಲ್ಲ. ಸ್ಟೇಷನ್ ಎದುರುಗಡೆ ನಿಮ್ಗೆ ಕಣ್ಣಿಗೆ ಹೊಡೆದ್ಬಿಡುತ್ತೆ. ನಾನೇ ಗುರು ನಿಶಿನರಿ, ಏನು ಮಾಡ್ಕೊತೀರೋ ಮಾಡ್ಕೊಳ್ಳಿ ಅನ್ನೋ ಥರ. ಸೊ ಒಂಥರ ಒಳ್ಳೆಯದು, ಒಂಥರ ಕೆಟ್ಟದ್ದು. ಬನ್ನಿ ನೋಡೋಣ, ಮುಂದೆ ಹೋಗೋಣ. ಹಂಗೆ ಕಡೆ ಕಸದ ಗುಂಡಿ ಹಾಕ್ಬಿಟ್ಟವ್ರು ಗುರು. ಏನು ಬೇಕದು ತೊಗೊಳ್ಳಿ. ಅಲ್ಲಿ ನೋಡಿ ಮಿನಿಯೊಂದೊಂದು ಟಾಯ್ ಯಾರೋ ಎತ್ಕೊಂಡ್ಬಂದಿರ್ತಾರೆ ಅಲ್ಲಿಂದ ಆಯಿತಾ. ಸೊ ಹಿಂಗಿದೆ. ಅಲ್ಲೊಂದು ಸೋಫಾ ಇಟ್ಟವ್ರು ನೋಡಿ, ಏನೋ ಸೋಫಾ, ಅದ್ರ ಮೇಲೂ ಏನೋ ಬರೆದವ್ರೆ ಗೊತ್ತಿಲ್ಲ. ಸೊ ಈ ಥರ ಫುಲ್ ಕಸ ಬಿಸಾಕವ್ರೆ, ಅದು ಸ್ಟೇಷನ್ ಎದುರುಗಡೆನೆ. ಅಲ್ಲೊಂದು ಯಾವುದೋ ಪಬ್ಲಿಕ್ ಟಾಯ್ಲೆಟ್ ಥರ ಕಾಣಿಸ್ತಾ ಇತ್ತು ಗುರು ಇದು ಆಯಿತಾ. ಇದೇನೋ ಪಬ್ಲಿಕ್ ಟಾಯ್ಲೆಟೇ ಇರಬೇಕು ಅಂತ ಅನ್ಸುತ್ತೆ ನನಗೆ. ಸೊ ಇದೇನಪ್ಪ ಇದು, ನೋಡೋಣ ಬನ್ನಿ. ಇದು ನೋಡಿ ಪಬ್ಲಿಕ್ ಟಾಯ್ಲೆಟು, ರೋಡ್ ಮಧ್ಯದಲ್ಲೇ ಈ ಥರ ಐತೆ. ಅಪ್ಪ ನೋಡಿ ಪಬ್ಲಿಕ್ ಟಾಯ್ಲೆಟು ಆಯಿತಾ. ಸೊ ಅವ್ರ ಮೇಲ್ಗಡೆನೆ ಫುಲ್ ಗ್ರಾಫಿಟಿ ಎಲ್ಲ ಮಾಡಿ ಬಿಸಾಕ್ಬಿಟ್ಟವ್ರೆ. ಒಂಥರ ನೋಡೋಕ್ಕೇ ಇದು ಅನ್ಸುತ್ತೆ ಜಪಾನಾಗುರು ಇದು ಅಂತ. ಜಪಾನಾಗುರು ಅಲ್ಲಿ ನೋಡು ಯಾರೋ ಕೂತವ್ರೆ. ಅಪ್ಪ ಭಯ. ಜಪಾನಾಗುರು ಇದು ಅಂತಲೇ ಅನ್ಸುತ್ತೆ ನಿಜವಾಗ್ಲೂ ಹೇಳಬೇಕು ಅಂದರೆ. ಇದನ್ನು ನೋಡಿದ್ರೆ ನಾನು ಇನ್ನೂ ಜಪಾನ್ನ ಇದನ್ನೆಲ್ಲ ನೋಡಿದ್ರೆ ನಾನು 12 ವರ್ಷ ಆದ್ರೂ ನಾನು ಏನೋ ಜಪಾನ್ನ ಎಕ್ಸ್ಪ್ಲೋರ್ ಮಾಡಿಲ್ವೇನೋ ಅಂತ ಅನಿಸುತ್ತೆ. ಜಪಾನ್ನ ಒಂದು ಚಿಕ್ಕ ಭಾಗನೂ ಕೂಡ ನೋಡಿಲ್ವೇನೋ ಅಂತ ಅನಿಸುತ್ತೆ. ಸೊ ಇದು ಕೂಡ ಜಪಾನಲ್ಲೇ ಇದೆ. ಬನ್ನಿ ಹೋಗೋಣ ಮುಂದೆ. ನೋಡಿ ಹೆಂಗಿದೆ ಇದು ಏರಿಯಾ. ಈ ಏರಿಯಾ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಫಾರಿನರ್ಸ್ ತುಂಬ ಜನ ಬರ್ತಾರೆ ಗುರು ಇಲ್ಲಿ. ಸೊ ಈ ಥರ ಇದೆ, ಟೂರಿಸಮ್ ಕೂಡ ಪ್ರಮೋಟ್ ಆಗ್ತೈತೆ. ಬನ್ನಿ ಕಾಣಿಸ್ತಿತ್ತು ಫುಲ್ ಕಸ ಹೆಂಗೆ ತುಂಬ್ಕೊಂಡೈತೆ ನೋಡಿ. ಕಸನ ಫುಲ್ ಕ್ಲೀನ್ ಮಾಡಿಬಿಟ್ಟು ಕ್ಲೀನಾಗಿ ಇಟ್ಟವ್ರೆ. ಕಸನ ಹಿಂದೆ ಇಟ್ಬಿಟ್ಟು. ಸೊ ಹಿಂಗಿದೆ ಗುರು. ಬೇಜಾನ್ ಜನ ಫಾರೆಸ್ಟ್ ಇಲ್ಲಂತೂ ಬೇಜಾನ್ ಜನ ಫಾರಿನರ್ಸ್ ಇದ್ದಾರೆ ಗುರು. ಸೂಪರು.
ಯಾವುದೋ ತಾತ ಕಾಫಿ ಕುಡಿತಿದ್ದೆ. ನಾನು ತಾತ ಕಾಫಿ ಕುಡಿತಾ ಇದ್ದೇನೋ ಅಂದ್ಕೊಂಡೆ, ಅಲ್ಲ ತಾತ ಹೊಡಿತಾ ಇರೋದು ಬೆಳಗ್ಗೆ ಸಾಕೆ ಹೊಡಿತೈತೆ ತಾತ. ಸೊ ಕೆಲಸನೇ ಇಲ್ಲ ತಾತಂಗೆ, ಮೋಸ್ಟ್ಲಿ ಫುಲ್ ಎಂಜಾಯ್ಮೆಂಟ್ ಲೈಫು. ಬನ್ನಿ ಹೋಗೋಣ ಮುಂದೆ. ಚಕ ಅಂತಿರೋ ಬಿಲ್ಡಿಂಗ್ಗಳು, ಅದ್ರ ಪಕ್ಕನೇ ಫುಲ್ ಈ ಥರ ಏರಿಯಾ ಇದೆ. ಇಲ್ಲಿ ಎಷ್ಟೊಂದು ಜನ ಆ್ಯಕ್ಚುಲಾಗಿ ನಾನು ವೀಡಿಯೋ ತೆಗಿಬೇಡ ಅಂತ ಫಸ್ಟ್ ಟೈಮು ನಾನು ಜಪಾನಲ್ಲಿ ಈ ಥರ ಯಾರೋ ಒಬ್ರು ಬಂದ್ಬಿಟ್ಟು ಫುಲ್ ಎಂಬ್ಯಾರೆಸ್ಮೆಂಟಲ್ಲಿ ವೀಡಿಯೋ ತೆಗಿಬೇಡ ಅಂತ ಕೇಳಿಸ್ಕೊತಾ ಇರೋದು ನಾನು. ನೋಡಿನೇ ಆಶ್ಚರ್ಯ ಆಗುತ್ತೆ. ನೋಡ ಬನ್ನಿ ಮುಂದೆ. ಹಂಗೆ ಇಲ್ಲಿ ಕಸ ಇದೆ ಈ ಥರ. ಇಲ್ಲಿ ನೋಡಿ ಎಲ್ಲ ಇವರು ನಿಂತ್ಕೊಂಡಿದ್ದಾರಲ್ಲ, ಇವರೆಲ್ಲ ಬಂದುಬಿಟ್ಟು ಸೆಕ್ಯೂರಿಟಿ ಗಾರ್ಡ್ಗಳು. ಏನೋ ಗಲಾಟೆ ಆಗಬಾರ್ದು ಅಂತ ನಿಂತ್ಕೊಂಡಿರೋ ಥರ ಕಾಣಿಸ್ತಾ ಇದೆ ನನಗೆ, ಆಯಿತಾ. ಸೊ ರೋಡಿ ಫುಲ್ಲು ಈ ಥರ ಇದೆ ಗುರು ರೋಡು. ಎಲ್ಲಿ ನೋಡೋದ್ರಲ್ಲಿ ಕಸ ಬಂದು. ಇದು ಬೈದವೇ ಇಲ್ಲಿ ಏನೇನು ಕಾಣಿಸ್ತಾ ಇದೆಯಲ್ಲ, ಇದು ಕಸ ಅಲ್ಲ, ಇದು ಹೋಮ್ಲೆಸ್ ಅವರ ಮನೆಗಳು. ಅವ್ರ ಮನೆ ಮಾಡ್ಕೊಂಬಿಟ್ಟು ಈ ಥರ ಎಲ್ಲ ಕಸದ ಸಾಮಾನು ಇಟ್ಕೊಂಡ್ಬಿಟ್ಟು ಅವ್ರ ಮನೆನ ಭದ್ರ ಮಾಡ್ಕೊತಾರೆ. ಸೊ ಅದ್ರ ಮಧ್ಯದಲ್ಲಿ ಅಲ್ಲಿ ಚೇರ್ ಕಾಣಿಸ್ತಾ ಇದೆಯಾ ನಿಮಗೆ, ಆ ಥರ ಹೋಗಿ ಸ್ವಲ್ಪ ಡೇಂಜರ್ ಅನಿಸ್ತದೆ. ಸೊ ಅಲ್ಲಿ ನಿಮ್ಗೇನು ಚೇರು ಮತ್ತು ಅಂಬ್ರೆಲ್ಲ ಏನು ಕಾಣಿಸ್ತಾ ಇದೆಯಲ್ಲ, ಛತ್ರಿ ಕಾಣಿಸ್ತಾ ಇದೆಯಲ್ಲ, ಅದು ಸುತ್ಕೊಂಡು ಮಾಡಿದ್ದಾರೆ. ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಒಬ್ಬರು, ಆ ಥರ, ಆಯಿತಾ. ಸೊ ಇಲ್ಲಿ ನೋಡಿ ಇದೇನಿದೆಯಲ್ಲ, ಇದು ಕಮಗಾಸೆಕಿ ಅಂತ, ಕಮಗಾಸೆಕಾಯಿ. ಇಲ್ಲೇನಿದೆಯಲ್ಲ ಇದು ಬಂದುಬಿಟ್ಟು ಕಮಗಾಸೆಕಾಯಿ ಅಂತ ಈ ಏರಿಯಾದ ಲೇಬರ್ ಕಾರ್ ಇದು, ಆಯಿತಾ. ನಮ್ಮಲ್ಲಿ ದಿನಗೂಲಿ ಕಾರ್ಮಿಕರನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬಸ್ಸು ಅದು ಇದು ಬರ್ತಾ ಇರುತ್ತಲ್ಲ, ಆ ಥರದ್ದು. ಸೊ ಇದು ನಮ್ಮಲ್ಲಿ ಜನ ಯೂಶ್ವಲಾಗಿ ಏನು ಮಾಡ್ತಾರೆ ಅಂದರೆ, ದಿನಗೂಲಿಗಾರರು ಬಂದುಬಿಟ್ಟು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿರ್ತಾರೆ, ಟ್ರಕ್ಕಲ್ಲಿ ಹಾಕ್ಕೊಂಡು ಹೋಗ್ತಾರಲ್ಲ, ಅದೇ ಥರ ಇಲ್ಲಿ ಬಂದುಬಿಟ್ಟು ಈ ಸೆಂಟರ್ ಇದೆ. ಈ ಸೆಂಟರಲ್ಲಿ ಜನ ನಿಂತ್ಕೊಂಡವ್ರು ನೋಡಿ, ಒಂದು ದಿವಸದ ಕೆಲಸಕ್ಕೋಸ್ಕರ ಅಂತ. ಸೊ ಅವರು ಒಳಗಡೆ ಇರೋರು ಜನರನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಒಂದು ದಿನದ ಕೆಲಸಕ್ಕೋಸ್ಕರ ಅಂತ. ಸೊ ಇವರೆಲ್ಲ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಸೊ ಇದು ಬಂದುಬಿಟ್ಟು ದಿನಕೂಲಿಕಾರರ ಸಂಘಟನೆ ಅಂತ ನೀವು ಹೇಳ್ಬೋದು. ಸೊ ಇದು ಬಂದುಬಿಟ್ಟು ಈ ಥರ ಇದೆ. ಸೊ ಜಪಾನಲ್ಲಿ ದಿನಕೂಲಿಕಾರರು ಯಾವ ಥರ ಕೆಲಸ ಹುಡುಕ್ತಾರೆ ಅಂದರೆ ಹೀಗಿದೆ ನೋಡ್ಗುರು. ಅಲ್ಲೆಲ್ಲ ನಿಂತ್ಕೊಂಡವ್ರೆ ಬೆಳಗ್ಗೆ ಎದ್ಬಿಟ್ಟು. ಇವಾಗ ಟೈಮ್ ಆಗ್ತಾಯಿದೆ 8:15, ಆಯಿತಾ. ಸೊ 8:15 ಸರಿಗೆ ಇಲ್ಲಿಂದ ಒಳಗಡೆ ಜನಕ್ಕೆ ಎಂಟ್ರಿ ಕೊಡ್ತಾರೆ. ಮೇಲ್ಗಡೆನೇ ನೋಡಿ ಟ್ರೈನ್ ಹೋಗ್ತಾಯಿತ್ತೆ, ಆಯಿತಾ. ಫುಲ್ ಮಾಡರ್ನ್ ಟ್ರೈನು, ಕೆಳಗಡೆ ಈ ಥರ. ಸೊ ಇದು ಜಪಾನ್. ನಿಮಗೆ ಜಪಾನಿನ ಸ್ಲಮ್ಮು ನೋಡಿ ಕಸ ನೋಡಿ, ಎಲ್ಲಿ ಬೇಕಲ್ಲಿ ಕಸ ಬಿದ್ದೈತೆ. ಅದರ ಆರಾಮಾಗಿ ರೋಡಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ನಿಂತ್ಕೊಂಡವ್ರೆ. ಎಲ್ಲ ಬೆಳಗ್ಗೆ ಕೆಲಸಕ್ಕೋಸ್ಕರ ಅಂತ ಹೋಗ್ತವ್ರೆ. ಆ್ಯಕ್ಚುಲಿ ಜಪಾನ್ನಲ್ಲಿ ಟೋಕಿಯೋ ಮತ್ತು ಕ್ಯೋತೋ ಏನಿದೆಯಲ್ಲ, ತುಂಬ ಗ್ಲಾಮರಸ್ ಸಿಟೀಸ್ ಅಂತ ಕರ್ಸ್ಕೊತವೆ. ಯಾಕೆಂದರೆ ಫುಲ್ ನೀಟ್ ಆ್ಯಂಡ್ ಕ್ಲೀನಾಗಿದೆ, ಅದೊಂಥರ ಮಾಡರ್ನ್ ಜಪಾನ್ನ ರೆಪ್ರೆಸೆಂಟ್ ಮಾಡೋ ಥರ. ಬಟ್ ಓಸಾಕ ಏನಿದೆಯಲ್ಲ, ಸ್ವಲ್ಪ ಹಳೆಯ ಸಿಟಿ ಥರ ಇದೆ, ಆಯಿತಾ. ಇದನ್ನು ಅನ್ಗ್ಲಾಮರಸ್ ಸಿಟಿ ಕೂಡ ಅಂತಾರೆ. ಯಾಕಪ್ಪ ಅಂತಾರೆ ಅಂತ ನೀವು ಇದನ್ನು ನೋಡಿದ ಮೇಲೆ ಗೊತ್ತಾಗಿರ್ಬೇಕು ನಿಮಗೆ. ಈ ಓಸಾಕಲ್ಲಿ ನಾನು ಎಷ್ಟೊತ್ತು ಸತಿ ತಿರುಗಾಡ್ತಾ ಇದ್ದೀನಲ್ಲ, ಎಲ್ಲ ಕಡೆ ತಿರುಗಾಡಿದಾಗಲೂ ನನಗೆ ಕಾಣಿಸಿರೋದು ಏನಪ್ಪ ಅಂತ ಹೇಳಿದ್ರೆ, ಹಳೆಯ ಬಿಲ್ಡಿಂಗ್ಗಳು, ಪೇಂಟ್ ಏನು ಹೊಡೆದಿರಲ್ಲ. ರೋಡ್ ಕೂಡ ಅಷ್ಟೊಂದು ಜಪಾನ್ ಸ್ಟ್ಯಾಂಡರ್ಡಿಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿಲ್ಲ, ಆಯಿತಾ. ಸೊ ಆ ಥರ ಇರುವಂತಹ ಏರಿಯಾ ಅಲ್ಲಿ ಆಫ್ಕೋರ್ಸ್ ಅದು ಅನ್ಗ್ಲಾಮರಸ್ ಆಗಿ ಕಾಣಿಸುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಜಪಾನ್ ಅವರು ಅದಕ್ಕೋಸ್ಕರ ಓಸಾಕನ ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ ಅಂತಲೇ ಇಟ್ಕೊಂಡಿರೋ ಥರ ಇದೆ, ಆಯಿತಾ. ಇದು ಕಂಪ್ಲೀಟಾಗಿ ನನ್ನ ಅನಿಸಿಕೆ, ಆಯಿತಾ. ಏನಾದ್ರು ತಪ್ಪು ಮಾತಾಡಿದರೆ ಕ್ಷಮಿಸ್ಬಿಡಿ. ಸೊ ಬನ್ನಿ ಮುಂದೆ ಹೋಗೋಣ. ಹಂಗೆ ನಡೀತಾ ಬಂದೆ, ಆಯಿತಾ. ಇಲ್ಲೊಂದು ಯಾವುದೋ ಹೋಟೆಲ್ ಇದೆ, ಹೋಟೆಲ್ ಕಾಗ ಅಂತೆ. ನೋಡೋಕೆ ಅಷ್ಟೊಂದೇನು ಕೆಡ್ದಾಗ ಕಾಣ್ತಾ ಇಲ್ಲ, ತುಂಬ ಡೀಸೆಂಟಾಗೇ ಇದೆ, ಪರವಾಗಿಲ್ಲ. ಎದುರುಗಡೆನೇ ಫುಲ್ ಸೈಕಲ್ ನಿಲ್ಲಿಸ್ಬಿಟ್ಟವ್ರೆ, ಆಯಿತಾ. ಇಲ್ಲಿ ನೋಡಿ ಎಷ್ಟು ಚೀಪಾಗಿದೆ ಅಂತ ರೆಂಟಲ್ಗಳು, ಆಯಿತಾ. 2600 ಎನ್ನಿಂದ ಇಟ್ಕೊಂಡ್ಬಿಟ್ಟು 2300 ಎನ್ ತನಕ ಇದೆ, ಆಯಿತಾ. ಬೇರೆ ಟೈಪ್ ಎ, ಟೈಪ್ ಬಿ ಅಂತ ಡಿ ಟೈಪ್ ತನಕ ಇದೆ, 4 ಡಿಫ್ರೆಂಟ್ ಟೈಪ್ಸು. ಸೊ ಇಷ್ಟು ಕಡಿಮೆ ಹೋಟೆಲ್ ರೆಂಟು ನಾನಂತೂ ಜಪಾನಲ್ಲಿ ಇಲ್ಲಿವರೆಗೂ ನೋಡೇ ಇಲ್ಲ. ಸೊ ಈ ಪರ್ಟಿಕ್ಯುಲರ್ ಹೋಟೆಲಲ್ಲಿ ಅದು ನಿಮ್ಗೆ ಸಿಗ್ತಾ ಇದೆ. ಇದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಜಪಾನ್ಗೆ ಈ ಟೂರಿಸ್ಟು ಬ್ಯಾಕ್ ಪ್ಯಾಕರ್ಸ್ ಬಂದಿರ್ತಾರಲ್ಲ, ಅವರು ಈ ಥರದ ಏರಿಯಲ್ಲಿ ಉಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ಈ ಏರಿಯಾ ಬಂದುಬಿಟ್ಟು ಟೂರಿಸ್ಟ್ ಸೆಂಟ್ರಾಗಿ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಆಗ್ತಾ ಇರೋದು ಈ ನಿಶಿನಾರಿಲೂ ಕೂಡ. ಸೊ ಇಲ್ಲೇನೋ ಇರೋದ್ರಲ್ಲೇ ಸ್ವಲ್ಪ ಶ್ರೀಮಂತವಾಗಿ ಅವ್ರ ಮನೇನ ಡೆಕೋರೇಷನ್ ಮಾಡ್ಕೊಂಡಂಗಿದೆ. ಟ್ರಕ್ ಇಟ್ಟವ್ರೆ, ಮೋಸ್ಟ್ಲಿ ಅಂಗಡಿ ಇರಬೇಕು. ಎದುರುಗಡೆ ಅಂಗಡಿ ಐತೆ, ಅದಕ್ಕೆ. ನೋಡಿ ತರಕಾರಿಗಳು ಏನು ಮಾಡ್ತವ್ರಪ್ಪ ತರಕಾರಿ ಅಂತ ನೋಡಿದ್ರೆ, 350 ಎನ್ಗೆ ಇಲ್ಲಿ ನೋಡಿ ಸೇಬು ಹಣ್ಣು ಇದೆ, 350 ಎನ್ಗೆ ಇಲ್ಲಿ ಸೇಬು ಇದೆ. ಆಮೇಲೆ 480 ಎನ್ಗೆ ಇಲ್ಲಿ ಬಂದುಬಿಟ್ಟು ಆರೆಂಜ್ಗಳಿದ್ದಾವೆ.
230 ಇಲ್ಲಿ ಗೆಣಸು ಮಾಡ್ತಾ ಇದ್ದಾರೆ. ಸೊ ಬೇರೆ ಏರಿಯಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಇದೆ, ಬಟ್ ಅಷ್ಟೊಂದು ಕಡಿಮೆ ಇಲ್ಲ. ಜನ ಬೇಜಾನ್ ಭಯ ಗುರು. ಇಲ್ಲಿ ಯಾರು ಕೋಪ ಕೊಳ್ಕೊತಾರೋ, ಯಾರು ನಾರ್ಮಲ್ ಆಗಿರ್ತಾರೋ ಹೇಳೋಕ್ಕೆ ಆಗಲ್ಲ. ನೀವು ಹೋಗೋಣ ಮುಂದೆ. ಅದೆಲ್ಲ ಚೆನ್ನಾಗಿದ್ದಾವೆ ಬಿಲ್ಡಿಂಗ್ಗಳು, ಪರವಾಗಿಲ್ಲ. ಕಲರ್ ಸ್ವಲ್ಪ ಡಲ್ ಥರ ಕಾಣಿಸುತ್ತೆ, ಬಟ್ ಸ್ಟಿಲ್ ಚೆನ್ನಾಗಿದೆ. ಹೇಳದ್ನಲ್ಲ, ಯಾರು ಎಲ್ಲಿ ಏನು ಅಫೆನ್ಸ್ ತೊಗೊತಾರೆ ಅನ್ನೋದು ಹೇಳೋಕ್ಕೆ ಆಗಲ್ಲ. ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ತಾ ಇದ್ದೀನಿ. ಈ ವ್ಲಾಗು ಸ್ವಲ್ಪ ಆಚೆ ಈಚೆ ಆಗಿದ್ದರೆ ಪ್ಲೀಸ್ ಕೈಂಡ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಏರಿಯಾ ಜಪಾನಲ್ಲಿ ಸಿಗೋದು ಕಷ್ಟ. ಸೊ ಹಾಗಾಗಿ ಜನ ಕೂಡ ತುಂಬ ಎಂಬ್ಯಾರಸ್ಮೆಂಟಲ್ಲಿ ಇರ್ತಾರೆ. ಅವ್ರದ್ದು ಫೀಲಿಂಗ್ಸ್ ಅರ್ಥ ಆಗುತ್ತೆ. ಸೊ ಅವರ ಸಿಟಿನ ಈ ಥರ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗಿರುತ್ತಲ್ಲ ಮನಸ್ಸಲ್ಲಿ. ಸೊ ಅವರಿಂದ ಸಿಟಿ ಹಾಳಾಗ್ತಾ ಇದೆ ಅಂತ ಏನೂ ಮಾಡೋಕ್ಕಾಗಲ್ಲ. ಹೋಗೋಣ ಬನ್ನಿ ಮುಂದೆ. ಇಲ್ಲಿ ಬಂತು ನೋಡಿ ಪೊಲೀಸ್ ಸ್ಟೇಷನ್ನು. ಸೊ ಈ ಏರಿಯಾದ ಪೊಲೀಸ್ ಸ್ಟೇಷನ್ ಅಂಡರ್ ಕನ್ಸ್ಟ್ರಕ್ಷನ್ ಅಥವಾ ಅಂಡರ್ ರಿನೋವೇಷನ್ ಐತೆ. ಬಟ್ ನಿಶಿನಾರಿ ಪೊಲೀಸ್ ಸ್ಟೇಷನ್ ದೊಡ್ಡದಾಗಿದೆ, ಬೇಕೇ ಬೇಕಲ್ವಾ ದೊಡ್ಡ ಏರಿಯಾಗೆ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿದ್ರೆ. ದೊಡ್ಡ ಪೊಲೀಸ್ ಸ್ಟೇಷನ್ ಬೇಕು, ತುಂಬ ದೊಡ್ಡ ಪೊಲೀಸ್ ಫೋರ್ಸ್ ಕೂಡ ಬೇಕಾಗುತ್ತೆ ಅಂದ್ಕೊತೀನಿ. ಯಾಕಂದರೆ ತುಂಬಾ ರಯಟ್ಸ್ ಆಗುತ್ತೆ ಈ ನಿಶಿನಾರಿಯಲ್ಲಿ. ಅಲ್ಲಿ ಆಗಿರುವಷ್ಟು ರಯಟ್ಸು ಅಂದರೆ ಗಲಾಟೆಗಳು ಬೇರೆ ಇನ್ನೆಲ್ಲೂ ಆಗಿಲ್ಲ ಜಪಾನಲ್ಲಿ, ಆಯಿತಾ. ಎಲ್ಲ ಟೈಮ್ ಗಲಾಟೆ ಆಗ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ಜನ ತುಂಬ ಒಳಗಡೆಯಿಂದ ನೊಂದ್ಕೊಂಡಿರೋ ಜನ, ಆಯಿತಾ. ಸೊ ಹಾಗಾಗಿ ಅವ್ರಿಗೆ ಯಾವುದೇ ಒಂದು ಆಪರ್ಚುನಿಟಿ ಸಿಕ್ಕರೂ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಪೊಲೀಸ್ ಸ್ಟೇಷನ್ ಬೇಕು ಅನ್ಕೊತೀನಿ, ಇಷ್ಟು ದೊಡ್ಡದು. ಇಲ್ಲಿ ಸಿಗ್ತಾ ಬರ್ತಿರ್ಬೇಕಾದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ರಸ್ತೆ ಕಾಣಿಸ್ತು. ಚಿಕ್ಕ ರಸ್ತೆ ಬದಿಗ ಅಂಗಡಿಗಳು ಮಾಡ್ಕೊಂಡು ಕೂತ್ಕೊಂಡವ್ರೆ. ಇದು ನಮ್ಮ ದರ್ಶನಿಗಳ ಥರ ಅನ್ಕೊತೀನಿ. ಚೆನ್ನಾಗಿದೆ ನೋಡಿ, ಈ ಥರ ಫುಲ್ಲು, ಆಯಿತಾ. ಫುಲ್ ಕಲರ್ ಆಗಿದೆ, ಆಯಿತಾ. ಸಕ್ಕತ್ತಾಗಿದೆ. ಇದನ್ನು ಮಳೆ ಬಂದರೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಈ ಥರ ಪ್ಲಾಸ್ಟಿಕ್ ಕವರ್ ಹಾಕವ್ರೆ. ಕ್ಲೋಸ್ ಆಗಿದೆ ಈಗ, ಮೋಸ್ಟ್ಲಿ ಸಾಯಂಕಾಲ ಓಪನ್ ಆಗುತ್ತೆ ಅನ್ಕೊತೀನಿ. ಆಮೇಲೆ ಇಲ್ಲಿ ಪಕ್ಕಕ್ಕೆ ಯಾವುದೋ ಅಂಗಡಿಗಳಿದ್ದಾವೆ. ಇದನ್ನು ನೋಡಿದ್ರೆ ನಿಜವಾಗ್ಲೂ ಈ ಅಂಗಡಿಗಳು ಆಪ್ರೇಷನಲ್ಲಿ ಇದೆಯಾ ಅಂತ ಡೌಟ್ ಇದೆ, ಬಟ್ ಸ್ಟಿಲ್, ಆಯಿತಾ. ಸೊ ಈ ಥರ ಇದೆ ನೋಡಿ, ಸಖತ್ತಾಗಿದ್ದಾವೆ ಮಾತ್ರ. ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಜನ ಆರಾಮಾಗಿ ಎಂಜಾಯ್ಮೆಂಟ್ ಮಾಡ್ಕೊತಾರೆ ಅನ್ಕೊತೀನಿ ಈವ್ನಿಂಗ್ ಟೈಮಲ್ಲಿ. ಇಲ್ಲಿ ನೋಡಿ ವೆಂಡಿಂಗ್ ಮಷಿನ್ ಬಂತು. ಸ್ವಲ್ಪ ಕ್ಯೂರಿಯಸ್ ಆಗಿದ್ದೀನಿ, ಪ್ರೈಸ್ಗಳು ಏರಿದಾವೆ ಗುರು ಇಲ್ಲಿ ಅಂತ ಹೇಳ್ಬಿಟ್ಟು. ಇಲ್ಲೂ ಗ್ರೀನ್ ಟೀ ಬಂದ್ಬಿಟ್ಟು 140 ಯೆನ್ ಅಂತೆ. ಪರವಾಗಿಲ್ಲ, ಕಮ್ಮಿ. ಹೊರಗಡೆ ಬಂದ್ಬಿಟ್ಟು 160 ಯೆನ್ನಿಂದ ಸ್ಟಾರ್ಟ್ ಬರುತ್ತೆ. ಸೊ ಟೀ ಬಂದ್ಬಿಟ್ಟು 130 ಯೆನ್ ಅಂತೆ, ಕಾಫಿ ಬಂದ್ಬಿಟ್ಟು 130 ಯೆನ್ ಅಂತೆ. ಸೊ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಇದೆ ರೇಟ್ಸ್ ಇಲ್ಲಿ. ನೋಡಿ ಏನೋ ಸಿಕ್ತು ನನಗೆ. ಅಲ್ಲಿರೋ ವೆಂಡಿಂಗ್ ಮಷಿನ್ಗಳು ಬೇರೆ ಕಡೆ ಇರೋದೆಲ್ಲ 120ಇಂದ 150 ತನಕ ಇತ್ತು. ಇಲ್ಲಿ ನೋಡಿ 80 ಯೆನ್ನಿಂದನೇ ಸ್ಟಾರ್ಟ್ ಆಗ್ತಾಯಿತ್ತು. 50 ಯೆನ್ನು, ನೀರು ಬಂದುಬಿಟ್ಟು 50 ಯೆನ್ ಅಂತೆ ಇಲ್ಲಿ. ಸೊ ಇಷ್ಟು ಕಡಿಮೆ ಇರುವಂತಹ ವೆಂಡಿಂಗ್ ಮಷಿನ್ ನಾನು ನಿಜವಾಗ್ಲೂ ಜಪಾನಲ್ಲಿ ನೋಡಿಲ್ಲ, ಆಯಿತಾ. ಯಾವ ಜಮಾನದ ರೇಟ್ಗಳು ನನಗೆ ಗೊತ್ತೇ ಇಲ್ಲ ಗುರು. ಇದು ನೋಡಿ ಕಾಫಿ ಕೂಡ, ಇದು ಚಾಕ್ಲೇಟ್ ಮಿಲ್ಕ್, ಆಯಿತಾ. ಚಾಕ್ಲೇಟ್ ಮಿಲ್ಕ್ ಕೂಡ 50 ಯೆನ್ ಅಂತೆ, ಆಯಿತಾ. ಸೊ ಫುಲ್ಲು ಚೀಪಾಗಿರುವಂತಹ ಪ್ಲೇಸು. ಒಂದು ಟೂರಿಸ್ಟ್ಗೆ ಏನೇನು ಬೇಕೋ, ಬ್ಯಾಕ್ ಪ್ಯಾಕರ್ ಟೂರಿಸ್ಟ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಒಳ್ಳೆ ಇಂಟ್ರೆಸ್ಟಿಂಗ್ ಕೂಡ ಇದೆ ಗುರು, ಆಯಿತಾ. ಇದೊಂದೇ ಅಲ್ಲ, ಆಯಿತಾ. ಇದ್ರ ಪಕ್ಕಕ್ಕೆ ಇನ್ನೊಂದಿದೆ ನೋಡಿ. ಇದರಲ್ಲಿ ಬರೀ 50 ಯೆನ್ನು, 10 ಯೆನ್ನಿಂದ 50 ಯೆನ್ ತನಕ ಇದೆ, ಆಯಿತಾ. ಸೊ ಅದು ಬಂದ್ಬಿಟ್ಟು ಈ ವೆಂಡಿಂಗ್ ಮಷೀನು. ಸೊ ನೋಡಿ ಪೂರ್ತಿ ಎಲ್ಲ ಸಖತ್ತಾಗಿದೆ. ಆದರೆ ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿಬಿಡೈತೆ. ಇದು ಬಂದರೆ ಸಿಂಬಲ್ಲು ಔಟ್ ಆಫ್ ಸ್ಟಾಕ್ ಅಂತ. ಸೊ ಹಿಂಗಿದೆ ನೋಡಿ. ಹಂಗೆ ನಡ್ಕೊಂಬರ್ತಾ ಇದೆ ಇನ್ನೊಂದು ಪಬ್ಲಿಕ್ ಟಾಯ್ಲೆಟ್. ಇದು ಮೋಸ್ಟ್ಲಿ ರೀಡೆವಲಪ್ಮೆಂಟ್ ಆದಮೇಲೆ ಪಬ್ಲಿಕ್ ಟಾಯ್ಲೆಟ್ ಇರಬೇಕು, ಆಯಿತಾ. ಸೊ ಪಬ್ಲಿಕ್ ಟಾಯ್ಲೆಟ್ನ ಯಾರು ಇದ್ದಾರೆ ಕೂಡ ನೋಡ್ಬಿಡೋಣ. ಇದು ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪರವಾಗಿಲ್ಲ. ಅವಾಗಿಂದ ನೋಡಿದ್ರೆ ಫುಲ್ ವರ್ಷಾಗಿತ್ತು. ಇದರಲ್ಲಿ ಆರಾಮಾಗಿ ಇದು ಇದೆ, ಪರವಾಗಿಲ್ಲ. ಜಾಗ ಚೆನ್ನಾಗೇ ಇದೆ, ಆಮೇಲೆ ಕ್ಲೀನಾಗೂ ಇದೆ. ಸೊ ಏನಿಲ್ಲ ಮತ್ತು ಇಲ್ಲೆಲ್ಲ ಕ್ಲೀನಿಂಗ್ ಐಟಮ್ಸ್ಗಳು. ಸೊ ಸಿಂಕ್ ಕೂಡ ನೋಡಿ ಸಖತ್ತಾಗಿ ಕ್ಲೀನಾಗಿ ಇಟ್ಟವ್ರೆ ಕಂಪ್ಯಾರಿಟಿವ್ಲಿ. ಮಿರರ್ ಕೂಡ ಇದೆ, ಪರವಾಗಿಲ್ಲ. ಯಾರೂ ಎತ್ಕೊಂಡೋಗಿಲ್ಲ, ಅದೇ ಇಂಪಾರ್ಟೆಂಟು, ಆಯಿತಾ. ಇದು ಬಂದುಬಿಟ್ಟು ಇಲ್ಲ ಅದೇ ಥರ ಇದೆ ಗುರು, ಅವಳಿ ಆಗೈತೆ, ಆಯಿತಾ. ಇದು ಬಂದುಬಿಟ್ಟು ಹ್ಯಾಂಡಿಕ್ಯಾಪ್ ಪೀಪಲ್ಗೆ ಇರುವಂತಹ ಒಂದು ವಾಶ್ರೂಮು. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಹ್ಯಾಂಡಿಕ್ಯಾಪ್ ಪೀಪಲ್ಗೆ. ಸೊ ಅವ್ರಿಗೆ ಬಂದುಬಿಟ್ಟು ಇರುವಂತಹ ಒಂದು ವಾಶ್ರೂಮ್. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಮನಸ್ಸಿಗೆ ಒಂಥರ ದುಃಖ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಬಟ್ ಈ ಥರನೂ ಜಪಾನ್ ಇದೆ, ಆಯಿತಾ. ಈ ಪರ್ಟಿಕ್ಯುಲರ್ ಒಂದು ಜಪಾನಿನ ಮುಖವನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತನಕ ಟ್ರಾವೆಲ್ ಮಾಡಿದ್ದೀನಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ವ್ಲಾಗು ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಸಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಸ್ಟಾಪಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ.